ಕೈಗಾ ಅಣು ವಿದ್ಯುತ್ ಸ್ಥಾವರದಲ್ಲಿ ಕರೆದಿರುವ 300ಕ್ಕೂ ಅಧಿಕ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಆದ್ಯತೆ ನೀಡಬೇಕು ಹಾಗೂ ಪರೀಕ್ಷಾ ಕೇಂದ್ರವನ್ನು ಕಾರವಾರದಲ್ಲೇ ಸ್ಥಾಪಿಸಬೇಕು ಎಂದು ಆಗ್ರಹಿಸಿ ಫೆಬ್ರವರಿ 28ರಂದು ಕೈಗಾ ಚಲೋ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ವಿದ್ಯಾರ್ಥಿ ಒಕ್ಕೂಟದ ರಾಘು ನಾಯ್ಕ್ ತಿಳಿಸಿದರು. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೈಗಾ, ಮಲ್ಲಾಪುರ, ಕದ್ರಾ ಸೇರಿದಂತೆ ಸುತ್ತಮುತ್ತಲಿನ ಭಾಗದ ಜನರು ಘಟಕ ಸ್ಥಾಪನೆ ವೇಳೆ ಭೂಮಿ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ತರಬೇತಿ ನೀಡಿ ಕಾಯಂ ಉದ್ಯೋಗ ನೀಡುವ ಭರವಸೆ ನೀಡಿದ್ದರೂ ಈಗಾಗಲೇ 4 ಘಟಕಗಳು ಕಾರ್ಯನಿರ್ವಹಿಸುತ್ತಿದ್ದು 5-6 ಘಟಕ ನಿರ್ಮಾಣವಾಗುತ್ತಿದ್ದರೂ ಸ್ಥಳೀಯರಿಗೆ ಉದ್ಯೋಗ ಗುತ್ತಿಗೆ, ವಾಹನ ಬಾಡಿಗೆ ಅವಕಾಶ ನೀಡುತ್ತಿಲ್ಲ ಎಂದು ದೂರಿದರು. ಮಾರ್ಚ್ 2 ಮತ್ತು 6ರಂದು ನಡೆಯುವ ನೇಮಕಾತಿ ಪರೀಕ್ಷೆಗೆ ಶಿವಮೊಗ್ಗ ಮತ್ತು ಹುಬ್ಬಳ್ಳಿಯನ್ನ ಕೇಂದ್ರಗಳಾಗಿ ನಿಗದಿ ಮಾಡಿರುವುದನ್ನು ಪ್ರಶ್ನಿಸಿದ ಅವರು, ಕಾರವಾರದಲ್ಲಿ ಎಲ್ಲ ಸೌಕರ್ಯಗಳಿದ್ದರೂ ಪರೀಕ್ಷಾ ಕೇಂದ್ರ ನೀಡದಿರುವುದು ಅನ್ಯಾಯ ಎಂದರು. ಇದೇ ರೀತಿ INS ಕದಂಬ ನೌಕಾನೆಲೆಯಲ್ಲೂ ಸ್ಥಳೀಯರಿಗೆ ಉದ್ಯೋಗಾವಕಾಶದಲ್ಲಿ ವಂಚನೆ ನಡೆಯುತ್ತಿದೆ ಎಂದು ಆರೋಪಿಸಿದರು. CSR ಅನುದಾನದಡಿ 18 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪ್ರಾಮುಖ್ಯ ಅಭಿವೃದ್ಧಿ ಕಾರ್ಯಗಳಿಲ್ಲ. ಜಿಲ್ಲಾಸ್ಪತ್ರೆಗೆ MRI ಸ್ಕ್ಯಾನರ್ ಸಹ ನೀಡಿಲ್ಲ. ಆರೋಗ್ಯ ಸಮಸ್ಯೆ ಹೆಚ್ಚುತ್ತಿದ್ದು ಮಂಗಳೂರು, ಗೋವಾ ಆಸ್ಪತ್ರೆಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ ಎಂದು ಹೇಳಿದರು. ಫೆಬ್ರವರಿ 28ರಂದು ನಗರದ ಪ್ರಮುಖ ವೃತ್ತಗಳಲ್ಲಿ ಮಹಾತ್ಮ ಗಾಂಧಿ, ಶಿವಾಜಿ, ಹೆಂಜಾ ನಾಯ್ಕ್ ಮತ್ತು ಸುಭಾಷ್ ಚಂದ್ರ ಬೋಸ್ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡಿ ಪಾದಯಾತ್ರೆ ಆರಂಭಿಸಿ ಹಸ್ನೋಟಿ ಕದ್ರಾ ಮಾರ್ಗವಾಗಿ ಕೈಗಾ ತಲುಪಿ ಸೋಮವಾರ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು. ಮಹಿಳೆಯರು ಸೇರಿದಂತೆ ಪ್ರತಿ ಗ್ರಾಮದಿಂದ ಹೆಚ್ಚಿನ ಜನರು ಭಾಗವಹಿಸಲಿದ್ದಾರೆ ಎಂದರು. ಸ್ಥಳೀಯ ಯುವಕರಿಗೆ ಇಲ್ಲಿಯೇ ಉದ್ಯೋಗ ನೀಡಿದರೆ ಹೊರ ರಾಜ್ಯಗಳಿಗೆ ತೆರಳುವ ಅನಿವಾರ್ಯತೆ ತಪ್ಪಲಿದೆ ಎಂದು ಅವರು ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ರಮಾಕಾಂತ ಗುನಿಗಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಎಲ್ಲ ಕಳೆದುಕೊಂಡು ನಾವು ಇವತ್ತು ನಿರಾಶ್ರಿತರಾಗಿದ್ದೇವೆ. ಆದರೆ 1-2 ನ್ಯೂಕ್ಲಿಯರ್ ಪವರ್ ಬಂತು, 2-3 ಬಂತು, 4 ಕೂಡ ಬಂತು. ಈಗ 5-6 5th ಮತ್ತೆ 6th ನ್ಯೂಕ್ಲಿಯರ್ ಪವರ್ ಘಟಕ ಆಗ್ತಾ ಇದೆ. ನಿಮಗೆಲ್ಲ ಗೊತ್ತಿದ್ದ ವಿಷಯ ಪತ್ರಿಕಾ ಮಾಧ್ಯಮಗಳಿಗೆ. ಆದರೆ ನಮ್ಮಲ್ಲಿರುವ ಯುವಕ ಯುವತಿಯರಿಗೆ ಒಂದು ಏನು ಉದ್ಯೋಗ ಕೊಡ್ತಾ ಇಲ್ಲ, ಅಲ್ಲಿ ಕಾಂಟ್ರಾಕ್ಟ್ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ, ವೆಹಿಕಲ್ ಕೂಡ ನಮ್ಮ ಜನರದ್ದಿಲ್ಲ. ಅಂತ ಪರಿಸ್ಥಿತಿ ಇವತ್ತು ನಮ್ಮ ಕಾರವಾರದಲ್ಲಿ ಉದ್ಭವ ಆಗ್ತಾ ಇದೆ. ಇವತ್ತು ನೋಡಿ, ನಮ್ಮ ಯುವಕ ಯುವತಿಯರಿಗೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಕೈಗಾ NPCದವರು ಭೂಮಿ ತಗೊಳ್ಬೇಕಾದ್ರೆ ನಿಮ್ಮನ್ನ ನಾವು ಟ್ರೈನಿಂಗ್ ಕೊಡ್ತೇವೆ, ಅಪ್ರೆಂಟಿಸ್ ಕೋರ್ಸ್ ಅನ್ನ ಮಾಡಿಸ್ತೇವೆ, ಅದ ನಂತರ ಎಕ್ಸಾಮಿಗೆ ಕೊಡ್ಲಿಕ್ಕೆ ಅವಕಾಶ ಕೊಡ್ತೇವೆ, ಅದ ನಂತರ ನಾವು ನಿಮಗೆ ಸೆಲೆಕ್ಷನ್ ಮಾಡ್ಕೊಂಡು ನಮ್ಮಲ್ಲಿ ಕೈಗಾ ಎಂಪ್ಲಾಯ್ ಆಗಿ ತಗೊಳ್ತೇವೆ ಅಂತ ಹೇಳ್ಕೊಂಡು ಹೇಳಿದ್ರು. ಆದ್ರೆ ಈಗ ಇದೇ ಬರುವ ಮಾರ್ಚ್ 2 ಮತ್ತೆ ಮಾರ್ಚ್ 6ನೇ ತಾರೀಕಿಗೆ ಡಿಪ್ಲೊಮಾ ಮತ್ತೆ ಎನಿ ಕೋರ್ಸಸ್ ವಿದ್ಯಾರ್ಥಿಗಳಿಗೆ, ITI ಮತ್ತೆ ಡಿಪ್ಲೊಮಾ ಮಕ್ಕಳಿಗೆ, ಡಿಪ್ಲೊಮಾ ಮಕ್ಕಳಿಗೆ 2ನೇ ತಾರೀಕಿಗೆ, ITI ಮತ್ತೆ ಇದರ ಡಿಗ್ರಿ ಮಕ್ಕಳಿಗೆ 6ನೇ ತಾರೀಕಿಗೆ ಫಾರ್ಮ್ ತೆಗೆದಿದ್ದಾರೆ. ಎಕ್ಸಾಮ್ಸ್ ನೋಡಿ, ನಮ್ಮಲ್ಲಿ ಇವರು ಭೂಮಿ ತಗೊಂಡಿದ್ದಾರೆ, ಮನೆ ಮಠನ ತಗೊಂಡಿದ್ದಾರೆ. ಆದ್ರೆ ಎಕ್ಸಾಮ್ಸ್ ಪರೀಕ್ಷೆಗೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಯುವಕರು ಇವತ್ತು ನಮ್ಮ ಜಿಲ್ಲೆ ಬಿಟ್ಕೊಂಡು ಶಿವಮೊಗ್ಗ ಮತ್ತೆ ಹುಬ್ಬಳ್ಳಿ ಎಕ್ಸಾಮ್ ಬರಬೇಕಂತೆ. ನಾವು ಅದೇ ಹೇಳ್ತಾ ಇರೋದು, ಇಷ್ಟು ದೊಡ್ಡ ನಮ್ಮ ಜಿಲ್ಲಾ ಕೇಂದ್ರ ಕಾರವಾರ ಅಂದ್ರೆ ಇಲ್ಲಿ ಪ್ರಸಿದ್ಧವಾದ ಒಂದು ಕಡಲ ತೀರ ಇದೆ, ರವೀಂದ್ರನಾಥ್ ಠಾಗೂರ್ ಬರೆದಂತಹ ಒಂದು ಬೀಚ್ ಕೂಡ ಇದೆ, ಪ್ರವಾಸೋದ್ಯಮ ಸಿಟಿ ಇದು. ಇಂತಹ ಒಂದು ದೊಡ್ಡ, ಈಗ ನೋಡಿ ಈಗಾಗಲೇ ಮೆಡಿಕಲ್ ಕಾಲೇಜ್ ಆಗ್ತಾ ಇದೆ, ಇಷ್ಟು ದೊಡ್ಡ ನೇವಲ್ಸ್ ಇದೆ, ನೇವಿ ಇದೆ, ಮತ್ತೆ ಎಲ್ಲ ಇದ್ರೂ ಕೂಡ ನಮ್ಮಲ್ಲಿ ಏನ್ ಕೊರತೆ ಇದೆ? ನಮ್ಮಲ್ಲಿ ಯಾಕೆ ಎಕ್ಸಾಮ್ ಸೆಂಟರ್ ಮಾಡ್ಲಿಕ್ಕೆ ಆಗಲ್ಲ? ನಿಮಗೆ ನೇವಿದಲ್ಲೂ ಕೂಡ ಹಾಗೆ ಶ್ರೀಬಳ್ಳಲ್ಲಿ ನಮ್ಮ ಮನೆ ಮಠ ಎಲ್ಲ ತಗೊಂಡ್ರು, ITI ಕಲಿಸಿದ್ರು, ಅಪ್ರೆಂಟಿಸ್ ಕೋರ್ಸ್ ಮಾಡಿಸಿದ್ರು, ತಗೊಂಡವರಿಗೆ ಎಲ್ಲ UP, ಬಿಹಾರಿ, ಆಂಧ್ರದವರಿಗೆ ಇಲ್ಲೂ ಕೂಡ ಹಾಗೆ ಅಪ್ರೆಂಟಿಸ್ ಕೋರ್ಸ್ ಮಾಡಿಸ್ಲಿಕ್ಕೆ ಹೇಳಿದ್ರು, ನಮ್ಗೆ ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿದ್ರು. ಎಕ್ಸಾಮ್ ಹೊರಗಡೆ, ಆದ್ರೆ ಅಲ್ಲಿ UP ಮತ್ತೆ ಬಿಹಾರಿ, ಈ ತಮಿಳುನಾಡು ಅವ್ರಿಗೆ ಎಕ್ಸಾಮ್ ಬರ್ಲಿಕ್ಕೆ ಹೇಳ್ತಾರೆ. ಇದು ನೋಡಿ ಎಲ್ಲಿದೆ ನಾವು CSR ಫಂಡ್ ಕೂಡ ಇರುತ್ತೆ ಅವ್ರಿಗೆ, ಅಂದ್ರೆ 2% CSR ಫಂಡ್ ಇದೆ. ಅವ್ರೇನ್ ಹೇಳ್ತಾರೆ, 18 ಕಿಲೋ ವ್ಯಾಪ್ತಿ, ಮುಂಚೆಯವರು 8 ಕಿಲೋಮೀಟರ್ ಮಾಡಿದ್ರು. ಈಗ ನಾವು ಸ್ವಲ್ಪ ಏನೇನೋ ಮಾಡ್ಕೊಂಡು ಇಲ್ಲಿ ಒಂದೀಗ 14 ರಿಂದ 18 ಕಿಲೋಮೀಟರ್ ಮಾಡಿದ್ದಾರೆ. 18 ಕಿಲೋಮೀಟರ್ ನೀವು ಹೋಗಿ ನೋಡಿ ಸರ್, ಅಲ್ಲಿ ಯಾವುದೇ ಕೂಡ CSR ಫಂಡ್ ಯಾವುದೇ ಕೂಡ ಅಭಿವೃದ್ಧಿ ಆಗಿಲ್ಲ. ಏನ್ ಅಭಿವೃದ್ಧಿ ಮಾಡಿದಿರಪ್ಪ ನೀವು? CSR ಫಂಡ್ ಇಂದ 2% ನೀವು ನಮಗೆ CSR ಫಂಡ್ ಇಂದ ಏನಾರ 2% ನಿಮ್ಮ ಏನು ಅದು ನಿಮ್ಮಲ್ಲಿ ಏನು ಅದು ಏನಂದ್ರೆ ನಿಮ್ಮ ಕಂಪನಿಗೆ ಎಷ್ಟು ಪ್ರಾಫಿಟ್ ಆಗಿರ್ತದೋ ಅದನ್ನ 2% ನಮ್ಮ ಜಿಲ್ಲೆಗೆ ಕೊಡಬೇಕು, ನಮ್ಮ ತಾಲೂಕಿಗೆ ಕೊಡಬೇಕು, ಸ್ಥಳೀಯರಿಗೆ ಕೊಡ್ಬೇಕಂತಿದೆ. ಆದ್ರೆ ನೀವು ಏನ್ ಕೊಟ್ರಿ ನಮಗೆ CSR ಫಂಡ್ ಇಂದ? ಒಂದು CSR ಫಂಡ್ ಒಂದು ಸಿವಿಲ್ ಹಾಸ್ಪಿಟಲ್ ಒಂದು MRI ಸ್ಕ್ಯಾನ್ ಕೊಡ್ಲಿಕ್ಕಾಗಲಿಲ್ಲ ಅವರಿಗೆ, ನಮ್ಮ ಜನರಿಗೆ. ಇವತ್ತು ನಾವು ನ್ಯೂಕ್ಲಿಯರ್ ಪವರ್ ಅನ್ನ ತಿಳ್ಕೊಂಡು ಕ್ಯಾನ್ಸರ್ ಪೇಷಂಟ್ ಹಾಕೊಂಡು ಇವತ್ತು ಮಣಿಪಾಲ್, ಮಂಗಳೂರು ಮತ್ತೆ
ಬಾಂಬರಿ ಕಡೆ ನಾವು ಹೋಗ್ತಾ ಇದ್ದೇವೆ, ನಮ್ಮ ಜನರು ಹೋಗ್ತಾ ಇದ್ದಾರೆ ನ್ಯೂಕ್ಲಿಯರ್ ಪವರ್ ಇಂದ. ಈಗಾಗಲೇ ನಾವೆಲ್ಲ ನೋಡಿದ್ದೇವೆ ಟಿವಿ ಮಾಧ್ಯಮದಲ್ಲಿ ಮತ್ತೆ ಪತ್ರಿಕಾ ಇದರಲ್ಲಿ ನ್ಯೂಕ್ಲಿಯರ್ ಪವರ್ ಇಂದ ಇಷ್ಟು. ಆದ್ರೆ ವಾಸ್ತವವಾಗಿ ನಾವು ಹೇಳುವುದಾದ್ರೆ ಅಲ್ಲಿ ಪಾದಯಾತ್ರೆ ಮೂಲಕ ನಾವು ಅವರನ್ನ ಬಿಸಿ ಮುಟ್ಟಿಸ್ತಾ ಇದ್ದೇವೆ. ಯಾಕಂದ್ರೆ ನಾವು ಕಾರವಾರ ಜನರು ಶಾಂತ ಪ್ರಿಯರು, ಯಾವುದೇ ಹೋರಾಟಕ್ಕೆ ಇರುವುದಿಲ್ಲ, ಒಂದು ದಿವಸ ಹೋರಾಟ ಮಾಡ್ತಾರೆ ಹಾಗೆ ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರೆ ಇವರು. ಆದ್ರೆ ಈಗ ನಮ್ಗೆ ಬಹಳ ಬೇಸರ ಆಗಿದೆ. ಯಾಕಂದ್ರೆ ಇಷ್ಟು ದೊಡ್ಡ ಘಟಕಗಳನ್ನ 5-6 ನೀವು ಘಟಕನ ರೆಡಿ ಮಾಡಿದಾಗ ನಮ್ಮಲ್ಲಿ ಯಾರು ಯುವಕರಿಗೆ ನೀವು ತಗೊಳ್ತಾ ಇರುತ್ತೆ, ಇವತ್ತು ಮೋಸ ಮಾಡ್ತಾ ಇದ್ದೀರಿ. ನಮ್ಮ ಯುವಕರಿಗೆ ನಾವು ನ್ಯೂಕ್ಲಿಯರ್ ಪವರ್ ತಗೊಳ್ಳಿಕ್ಕೆ ರೆಡಿ ಇದ್ದೇವೆ, ನೀವು ಏನದು ಒಂದು ರೋಗ ತಗೊಳ್ಳಿಕ್ಕೆ ನಾವು ರೆಡಿ ಇದೆ, ಅದು ನಮ್ಮಲ್ಲಿ ನಮ್ಗೆ ಕೆಲಸ ಕೊಡಿ, ಉದ್ಯೋಗ ಕೊಡಿ ಅಂತ ಹೇಳ್ಕೊಂಡು ನಾವು ಹೇಳ್ತಾ ಇದ್ದೇವೆ. ಇವತ್ತು ನಿಮ್ಮನ್ನ ನಾವು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಯುವಕ ಯುವತಿಯರು ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ. 1,000 15,000 ಪೇಮೆಂಟ್ ಹೋಗ್ತಾ ಇದ್ದಾರೆ, 12,000 ಪೇಮೆಂಟ್ ಹೋಗ್ತಾ ಇದ್ದಾರೆ. ನೀವು ಕೂಡ ಅವರಿಗೆ 15,000 ಪೇಮೆಂಟ್ ಅನ್ನ ನಾವು ಇಲ್ಲೇ ನಮ್ಮ ಹುಡುಗರು ಇಲ್ಲೇ ಇರ್ತಾರೆ. ಕೆನರಾ ಪ್ಲಸ್ ನ್ಯೂಸ್ ಕಾರವಾರ.